ನೋಡಿ, ಅಧ್ಯಕ್ಷ ಸ್ಥಾನ ಫಸ್ಟು, ಪವರ್ ಶೇರಿಂಗ್ ನೆಕ್ಸ್ಟು. ಸಿದ್ದರಾಮಯ್ಯ ಬಣದವರ ಹೊಸ ಆಟ ಇದು. ಒಂದು ತಂತ್ರ, ಎರಡು ಗುರಿ. ಸಿದ್ದರಾಮಯ್ಯ ಟೀಮ್ನ ಬ್ರಹ್ಮಾಸ್ತ್ರ ಇದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಮೊದಲು ಡಿ ಕೆ ಶಿವಕುಮಾರ್ ಅವ್ರನ್ನ ಕೆಳಗಿಳಿಸಬೇಕು. ಡಿ ಕೆ ಶಿಯನ್ನು ಚಿತ್ ಮಾಡಲು ಸಿದ್ದು ಟೀಮ್ನಿಂದ ತಲ ಎಣಿಕೆಯ ಕೂಗು. ಅಂದರೆ ಶಾಸಕರ ಅಭಿಪ್ರಾಯದಂತೆ ಕೆಪಿಸಿಸಿ ಅಧ್ಯಕ್ಷರನ್ನ ನೇಮಕ ಮಾಡಬೇಕು, ಅಥವಾ ಮಾಡಲ್ಲ ಅಂತಂದರೆ ಡಿ ಕೆ ಶಿವಕುಮಾರ್ ಮುಂದುವರ್ಸೋದಾದರೆ ಅದನ್ನು ಕ್ಲಾರಿಟಿ ಕೊಡಿ ಅಂತ ಸತೀಶ್ ಜಾರಕಿಹೊಳಿ ಅವರ ಮಾತು. ಡಿಮಾಂಡ್ ಅಷ್ಟೇ ನಮ್ಮದು. ಅದು ಗೊತ್ತಿಲ್ಲ, ಅದು ಏನು ತ್ಯಾಗ ಮಾಡೋದು, ಅದು ಆ ವಿಷಯ ಗೊತ್ತಿಲ್ಲ. ನಾವು ಬರೀ ಅಧ್ಯಕ್ಷರ ಬಗ್ಗೆ ಮಾತ್ರ ಹೇಳಿದ್ವಿ. ಮಿಕ್ಕಿದ್ದೆಲ್ಲ ಅದು ಡೆಲ್ಲಿ ಅವ್ರಿಗೆ CM ಅಧ್ಯಕ್ಷರಿಗೆ ಬಿಟ್ಟು ಕೊಟ್ಟಂಥ ವಿಚಾರ. ಅವರು ಚರ್ಚೆ ಮಾಡಬೇಕು. ನಾನು ಅದೇ ಹೇಳಿದೆ ಲಾಸ್ಟ್ ಟೈಮ್, ನಿಮ್ಗೆ ಈಗಾಗಲೇ ಹೇಳಿದ್ದೆ, ಓಟ್ ತರೋರು ಅಧ್ಯಕ್ಷ ಆಗಬೇಕು, ಆ ಥರ ಆಗಬಾರ್ದಂತ ಮುಂಚೆನೂ ನಾನು ಹೇಳಿದ್ದೆ. ಯಾರೋ ಅಧ್ಯಕ್ಷ ಮಾಡಿ ಓಟ್ ತರೋರು ಆಗಬೇಕು, ಪಾಪ್ಯುಲರ್ ಇರಬೇಕು, ಮುಂದಿನ ಚುನಾವಣೆ ನಮ್ಗೆ ಅನುಕೂಲ ಆಗಬೇಕಂತ ಹೇಳಿದ್ದೆ. ನಿನ್ನೆ ಕೂಡ ಅದನ್ನೇ ಹೇಳಿದ್ದೆ ನಾನು ಅಷ್ಟೇ. ಇಲ್ಲ, ನಾನು ಅವಕಾಶ ಕೊಡಿರೋದು ಕೇಳಿಲ್ಲ. ಸೊ ಅದು ಪಾರ್ಟಿಗೆ ಬಿಟ್ಟಂಥ ವಿಚಾರ. ಅದನ್ನೇ ಹೇಳಿಲ್ಲ, ಯಾರೇ ತರ್ಬೋದು, ಯಾವುದೇ ಇದೇ ಜಾತಿ ಅಂತಲ್ಲ. ಅವನು ಓಟ್ ತರೋಂಥ ಶಕ್ತಿ ಇರಬೇಕು, ಅಷ್ಟು ನಮ್ಮ ಡಿಮಾಂಡ್ ಇದೆ ಅಷ್ಟೇ. ಮುಂಚೆಂದು ಇದೆ, ಈಗೂ ಇದೆ ಅಷ್ಟೇ. ಇನ್ನು ಚರ್ಚೆ ಆಗಬೇಕಿದೆ, ಅದು ಆಗಬೇಕು. ಅದು ಯಾವಾಗ ಮಾಡ್ತಾರಂತ ಚರ್ಚೆ ಪ್ರಾರಂಭ ಆಗ್ತದೆ. ಇನ್ನೂ ಚರ್ಚೆ ಇನ್ನೂ ಪ್ರಾರಂಭ ಆಗಿರಲಿಲ್ಲ. ಚರ್ಚೆ ಪ್ರಾರಂಭ ಆದ್ಮೇಲೆ ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಹೇಳ್ಬೋದು. ಚರ್ಚೆ ಪ್ರಾರಂಭ ಆಗಿಲ್ಲ ಅನ್ನೋದು. ಭೇಟಿಯಾಗ ರಾತ್ರಿ ಭೇಟಿಯಾಗಿದ್ರು ಅವ್ರಿಗೆ. ನಮ್ಮ ಪಕ್ಷದ ಬಗ್ಗೆ ಆಗೋಗಳು, ಸಂಘಟನೆ ಬಗ್ಗೆ ಚರ್ಚೆ ಮಾಡಿದ್ರು ಜೊತೆ. ವಿಶೇಷವಾಗಿ ಸಂಘಟನೆ 28ರ ಸಂಘಟನೆ, 28 ಚುನಾವಣೆಗೆ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ ಅಂತ. ರವೀಶ್, ಹೊಸ ಆಟ ಏನಾದರೂ ಶುರು ಮಾಡಿದಾರಾ ಸಿದ್ದರಾಮಯ್ಯ ಬಣದ ಸಚಿವರು ಅಂತ? ಯಾಕೆಂದರೆ ಈಗ ಮೊದಲು KPCC ಅಧ್ಯಕ್ಷ ಪಟ್ಟ ಡಿಸೈಡ್ ಆಗಬೇಕು, ಮಿಕ್ಕಿದ್ದೆಲ್ಲ ಡೆಲ್ಲಿ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸೊ ಇದು ಡಿ ಕೆ ಶಿವಕುಮಾರ್ ಅವ್ರನ್ನ ಕಂಪ್ಲೀಟಾಗಿ ಹಣಿಯುವ ತಂತ್ರಗಾರಿಕೆನಾ ಅಂತ? ಅರವಿಂದ್, ಖಂಡಿತವಾಗಿ ಕೂಡ ಸಾಮಾನ್ಯವಾಗಿ ನೀವು CM ಸ್ಥಾನದ ಕುರ್ಚಿಗಾಗಿ ಈ ತಲೆ ಎಣಿಕೆ ಆಗಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳನ್ನು ರಾಜ್ಯ ರಾಜಕಾರಣದಲ್ಲಿ ನೋಡಿದ್ದೀವಿ. ಆದರೆ KPCC ಅಧ್ಯಕ್ಷ ಪಟ್ಟಕ್ಕೆ ಶಾಸಕರ ಅಭಿಪ್ರಾಯವನ್ನು ಪಡಿಬೇಕು ಅಂದರೆ ನೇರವಾಗಿ ಎಲ್ಲೋ ಒಂದು ಕಡೆ ಅದು ತಲೆ ಎಣಿಕೆ ಆಗಬೇಕು ಅನ್ನೋದೇ ಒಂದು ರೀತಿಯಲ್ಲಿ ಸೂಚ್ಯವಾಗಿ ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ KPCC ಅಧ್ಯಕ್ಷ ಪಟ್ಟಕ್ಕೆ ತಲೆ ಎಣಿಕೆ ನಡೆದಂಥ ಸಂದರ್ಭದಲ್ಲಿ ಅಲ್ಲೇ ರಿಸಲ್ಟ್ ಗೊತ್ತಾದರೆ ಪವರ್ ಶೇರ್ ವಿಚಾರವಾಗಿ ಮುಂದೆ ಬೇರೆ ಬೇರೆ ರೀತಿಯ ಏನು ಬದಲಾವಣೆಗಳನ್ನು ಆಗೋದಿದ್ದರೆ ಆಗ ಅದನ್ನು ಕ್ಲೈಮ್ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋದು ಹೊಸ ಆಟ ಇರ್ಬೋದು. ಯಾಕೆಂದರೆ SM ಕೃಷ್ಣ ಅವರಿಂದ ಹಿಡಿದು ಕೌಜಲಗಿ ಅವರಿಂದ ಹಿಡಿದು ಅಲ್ಲಮ ವೀರಭದ್ರಪ್ಪ, ಜನಾರ್ದನ್ ಪೂಜಾರಿ, ಡಿ ಕೆ ಶಿವಕುಮಾರ್, ಪರಮೇಶ್ವರ್, ದಿನೇಶ್ ಗುಂಡೂರಾವ್, ಈ ರೀತಿ ಸಾಲಾಗಿ KPCC ಅಧ್ಯಕ್ಷ ಪಟ್ಟಪ್ಪ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ತಲೆ ಎಣಿಕೆಯನ್ನು ಮಾಡಿದಂಥ ಪ್ರಶ್ನೆ ಕೂಡ ಬಂದಿರಲಿಲ್ಲ. ಅಂದರೆ ಹೈಕಮಾಂಡ್ ಇವರು ಒಂದು ರೀತಿಯಲ್ಲಿ ಸಮರ್ಥರು, ಇವರು ನಿಷ್ಠರು ಅಂದ ತಕ್ಷಣವೇ ಅವರನ್ನು ಹೈಕಮಾಂಡ್ ಒಂದು ರೀತಿಯಲ್ಲಿ KPCC ಅಧ್ಯಕ್ಷನಾಗಿ ನೇಮಕ ಮಾಡಿದೆ. ಹಾಗಾಗಿ ಇಂಥ ಸನ್ನಿವೇಶದಲ್ಲಿ KPCC ಅಧ್ಯಕ್ಷ ಸ್ಥಾನಕ್ಕೆ ಶಾಸಕರ ಅಭಿಪ್ರಾಯ ಅಂದರೆ 140 ಶಾಸಕರು ಏನಿದ್ದಾರೆ ಅವರೆಲ್ಲರೂ ಅಭಿಪ್ರಾಯ ಪಡಿಬೇಕು ಅಂತ ಸತೀಶ್ ಜಾರಕಿಹೊಳಿ ಹೊಸ ಒಂದು ಚೆಕ್ಮೇಟನ್ನು ಇಟ್ಟಿದ್ದಾರೆ. ಹಾಗಾಗಿ ಅದನ್ನು ಒಪ್ಪೋದು ಬಿಡೋದು ಕಾಂಗ್ರೆಸ್ನ ಹೈಕಮಾಂಡ್ಗೆ ಬಿಟ್ಟದ್ದು. ಆದರೆ ಒಂದಂತೂ ಸತ್ಯ, ಡಿ ಕೆ ಶಿವಕುಮಾರ್ ಅವರನ್ನು ಚಿತ್ತು ಮಾಡೋದಕ್ಕೆ ಸಿದ್ದರಾಮಯ್ಯ ಬಣದಿಂದ ಏನೆಲ್ಲ ಸ್ಟ್ರಾಟಜಿಗಳು ನಡೀತಾ ಇತ್ತು ಅದು ಇನ್ನೂ ಕೂಡ ಮುಂದುವರೆದಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ಕಾರಣಕ್ಕೋಸ್ಕರವಾಗಿಯೇ KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ಕ್ಲಿಯರ್ ಆಗಿ ಹೈಕಮಾಂಡ್ ಹೇಳಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಬಹಿರಂಗವಾಗಿ ಹೇಳಿದ್ದಾರೆ. ಅಂದರೆ ಒಂದು ವೇಳೆ, ಯಾಕೆಂದರೆ KC ವೇಣುಗೋಪಾಲ್ ಅವರು ಕೊಟ್ಟಂಥ ಒಂದು ಹೇಳಿಕೆ ಏನಿತ್ತು ಅದನ್ನೇ ಕ್ಲೈಮ್ ಮಾಡ್ತಾ ಇದ್ದಾರೆ. ಮೊನ್ನೆ ರಾಜಣ್ಣ ಅವರು ಕೂಡ ಕ್ಲೈಮ್ ಮಾಡಿದರು, ಇಲ್ಲ ಲೋಕಸಭಾ ಚುನಾವಣೆ ಬಳಿಕ KPCC ಅಧ್ಯಕ್ಷರ ಬದಲಾವಣೆ ಅಲ್ಲಿ ತನಕ ಡಿ ಕೆ ಶಿವಕುಮಾರ್ ಮುಂದುವರಿತಾರೆ ಅಂತಲೂ ಕೂಡ ಕ್ಲೈಮ್ ಮಾಡಿದರು. ಅದನ್ನು ರಿಮೈಂಡ್ ಮಾಡುವಂಥ ಕೆಲಸವನ್ನು ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾಡಿದ್ದಾರೆ. ಅಂದರೆ ಜೊತೆಗೆ ಶಾಸಕರ ಅಭಿಪ್ರಾಯ ಪಡೀರಿ ಅಂತ ಅಂದಮೇಲೆ ಎಲ್ಲ ಒಂದು ಕಡೆ ತಲೆ ಎಣಿಕೆಯ ಅಸ್ತ್ರವನ್ನು ಮೊದಲೇ ಪ್ರಯೋಗ ಮಾಡಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಬೇರೆ ಬೇರೆ ರೀತಿಯ ತಂತ್ರಗಳನ್ನು ನಡೆಸೋದಕ್ಕೆ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಒಪ್ಪುತ್ತೆ ಇಲ್ಲ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನೊಂದು ವಿಚಾರ, ಮೊದಲು ಪಕ್ಷ ಮುಖ್ಯ, ನಂತರ ಸರ್ಕಾರ. ಪಕ್ಷ ಇದ್ದರೆ ಎಷ್ಟೋ ಸರ್ಕಾರಗಳನ್ನ ರಚನೆ ಮಾಡ್ಬೋದು ಅಂತ ಸೂಚ್ಯವಾಗಿ, ಸೂಕ್ಷ್ಮವಾಗಿ, ಖಡಕ್ಕಾಗಿ ಸುರ್ಜೇವಾಲಾ ಹೇಳಿದರು. ಆದರೆ ಅದನ್ನು ಧಿಕ್ಕರಿಸುವಂಥ ಹೇಳಿಕೆಗಳು ಕೂಡ ಈಗ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಪರೋಕ್ಷವಾಗಿ ಪರಮೇಶ್ವರ್ ಅವರು ಕೂಡ ಟಾಂಗ್ ಕೊಟ್ಟಿದ್ದಾರೆ. ಅಂದರೆ ನಾವಿದ್ರೆ ತಾನೇ ಪಕ್ಷ, ಜನ ಸಮುದಾಯ ಇದ್ದರೆ ತಾನೇ ಪಕ್ಷ, ಈ ರೀತಿಯ ಹೇಳಿಕೆಗಳನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ನಾವು ಅಷ್ಟು ಸುಲಭವಾಗಿ ಬಗ್ಗೋದಿಲ್ಲ ಅನ್ನೋ ಸಂದೇಶವನ್ನು ಕೂಡ ರವಾನೆ ಮಾಡ್ದಂಗಿದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಮತ್ತು RB ತಿಮ್ಮಾಪುರ್ ಅವರು ಈ ಒಂದು ಮತ್ತೆ ಬಹಿರಂಗವಾಗಿ ಮಾತನಾಡ್ತಾ ಇರ್ತಕ್ಕಂಥ ನೋಡೋದಾದರೆ
ಖಂಡಿತವಾಗಿ ಕೂಡ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜಟಿಲವಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. Okay. ಇದನ್ನ ಕಾಂಗ್ರೆಸ್ನ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಬಗೆಹರಿಸುತ್ತೆ ಕಾದ್ ನೋಡಬೇಕು. ಹಾಗೆ ಸಂಪರ್ಕದಲ್ಲಿ